ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ದ್ರೋಣ ಪರ್ವದಲ್ಲಿ ಸಂಶಪ್ತಕರು ಅರ್ಜುನನನ್ನು ಬೇರೆ ಕಡೆಗೆ ಯುದ್ಧಕ್ಕೆ ಕರೆದಾಗ ಅರ್ಜುನನು ಸತ್ಯಜಿತ್ತನ್ನು ಯುಧಿಷ್ಠಿರನ ರಕ್ಷಣೆಗಾಗಿ ಇಟ್ಟು ಆ ಯುದ್ಧಕ್ಕೆ ಹೊರಟುದು ಎಂಬ 17ನೆಯ ಅಧ್ಯಾಯಕ್ಕೆ ಸ್ವಾಗತ. ಈ ಅಧ್ಯಾಯದೊಂದಿಗೆ ದ್ರೋಣ ಪರ್ವದ ಇನ್ನೊಂದು ಉಪಪರ್ವವಾದ ಸಂಶಪ್ತಕ ವಧ ಪರ್ವವು ಪ್ರಾರಂಭವಾಗುತ್ತಿದೆ. ಮಹಾರಾಜ ಸಂಜಯನು ಧೃತರಾಷ್ಟ್ರನನ್ನು ಕುರಿತು ಹೇಳುತ್ತಿರುವುದು: ಸೈನ್ಯಗಳೆರಡು ತಮ್ಮ ತಮ್ಮ ಶಿಬಿರವನ್ನು ಸೇರಿದ ಮೇಲೆ ಸೈನಿಕರು ತಮ್ಮ ತಮ್ಮ ಸೈನ್ಯ ಶಾಖೆಗೂ ವಿಭಾಗಕ್ಕೂ ಪದವಿಗೂ ರಾಜಾಜ್ಞೆಗೂ ತಕ್ಕಂತೆ ಆಯಾ ಸ್ಥಳಗಳಿಗೆ ಹೋದರು. ಅತ್ತಲಾಗಿ ದ್ರೋಣನು ತನ್ನ ಸೈನ್ಯಗಳನ್ನು ಹಿಂದಕ್ಕೆ ಕರೆಸಿಕೊಂಡ ಮೇಲೆ ತನ್ನ ಪ್ರಯತ್ನವು ಸಾಗದೆ ಹೋದುದಕ್ಕಾಗಿ ವ್ಯಸನಗೊಂಡು ಬಹಳ ಲಜ್ಜೆಯಿಂದ ದುರ್ಯೋಧನನಲ್ಲಿಗೆ ಬಂದು ಹೀಗೆಂದನು: ರಾಜಕುಮಾರ, ನಾನು ಮೊದಲೇ ನಿನಗೆ ಹೇಳಿದನು, ಧನಂಜಯನಿದ್ದರೆ ಮಾತ್ರ ಆ ಯುಧಿಷ್ಠಿರನನ್ನು ಸೆರೆಹಿಡಿಯುವುದು ದೇವತೆಗಳಿಗೂ ಸಾಧ್ಯವಿಲ್ಲವೆಂದು. ಅದರಂತೆಯೇ ನಮ್ಮ ಪ್ರಯತ್ನವು ಆ ಅರ್ಜುನನಿಂದ ಮುರಿಯಲ್ಪಟ್ಟಿತು. ದುರ್ಯೋಧನ, ನನ್ನ ಮಾತಿನಲ್ಲಿ ನೀನು ಸ್ವಲ್ಪವೂ ಸಂದೇಹಿಸಬೇಡ. ಕೃಷ್ಣಾರ್ಜುನರನ್ನು ಯುದ್ಧದಲ್ಲಿ ಹೇಗೂ ಜಯಿಸಲು ನಮಗೆ ಸಾಧ್ಯವಿಲ್ಲ. ಯಾವುದಾದರೂ ಉಪಾಯದಿಂದ ಅರ್ಜುನನನ್ನು ಬೇರೆ ಕಡೆಗೆ ಸಾಗಿಸಿದರೆ ಮಾತ್ರ ಯುಧಿಷ್ಠಿರನು ನಿನ್ನ ವಶವಾಗುವ ಸಂಭವವುಂಟು. ಆದುದರಿಂದ ಈಗಲೂ ನಿನ್ನ ಕಡೆಯವರಲ್ಲಿ ಯಾರಾದರೂ ಆ ಅರ್ಜುನನನ್ನು ಬೇರೆ ಕಡೆಗೆ ಯುದ್ಧಕ್ಕಾಗಿ ಸೆಳೆಯುವಂತೆ ಮಾಡು. ಅರ್ಜುನನು ಯುದ್ಧಕ್ಕೆ ಕರೆಯಲ್ಪಟ್ಟ ಮೇಲೆ ಶತ್ರುವನ್ನು ಜಯಿಸಿದಲ್ಲದೆ ಹೇಗೂ ಅಲ್ಲಿಂದ ಹಿಂತಿರುಗಲಾರನು. ಈ ಅವಕಾಶದಲ್ಲಿ ನಾನು ದೃಷ್ಟದ್ಯುಮ್ನನ ಕಣ್ಣಿದಿರಾಗಿಯೇ ಅವನ ಸೈನ್ಯವನ್ನೆಲ್ಲ ಭೇದಿಸಿಕೊಂಡು ಹೋಗಿ ಆ ಧರ್ಮರಾಜನನ್ನು ಹಿಡಿದು ತರುವೆನು. ಅರ್ಜುನನಿಲ್ಲದ ಕಾಲದಲ್ಲಿ ಧರ್ಮರಾಜನು ಯುದ್ಧದಲ್ಲಿ ಭಯದಿಂದ ಪಲಾಯನ ಮಾಡದೆ ನನ್ನಿದಿರಿಗೆ ನಿಂತರೆ ಮಾತ್ರ ಅವನು ಸೆರೆಸಿಕ್ಕಿದಂತೆಯೇ ತಿಳಿ. ಆ ಧರ್ಮಪುತ್ರನನ್ನು ಅವನ ಪರಿವಾರಗಳೊಡನೆ ಹಿಡಿದು ತಂದು ನಿನ್ನ ವಶಕ್ಕೆ ಒಪ್ಪಿಸಿ ಬಿಡುವೆನು. ಆ ಧರ್ಮರಾಜನು ನನಗಿದಿರಾಗಿ ಒಂದು ಮುಹೂರ್ತ ಮಾತ್ರದವರೆಗೆ ನಿಂತಿದ್ದರೆ ಸಾಕು, ನಾನು ಹಿಡಿದು ಬಿಡುವೆನು. ಒಂದು ವೇಳೆ ಅವನು ನನಗೆ ಭಯಪಟ್ಟು ಓಡಿಹೋದರೆ ಅದು ನಮಗೆ ಜಯಕ್ಕಿಂತಲೂ ಅತಿಶಯವೇ ಆಗುವುದು ಎಂದನು. ದ್ರೋಣನ ಈ ಮಾತನ್ನು ಕೇಳುತ್ತಿದ್ದ ತ್ರಿಗರ್ತ ರಾಜನಾದ ಸುಶರ್ಮನು ತನ್ನ ಸಹೋದರರೊಡನೆ ಮುಂದೆ ಬಂದು ಹೀಗೆಂದನು: ದುರ್ಯೋಧನ ಮಹಾರಾಜ, ಆ ಭಾರವು ನನಗಿರಲಿ. ಹಿಂದೆ ನಾವು ಅನೇಕಾವರ್ತಿ ಅರ್ಜುನನಿಂದ ಅವಮಾನಿಸಲ್ಪಟ್ಟಿರುವೆವು. ನಾವು ನಿರಪರಾಧಿಗಳಾಗಿದ್ದರೂ ಅವನು ಯಾವಾಗಲೂ ನಮಗೆ ಕೆಡುಕನ್ನೇ ಮಾಡುತ್ತಿರುವನು. ಅವನಿಂದ ನಮಗುಂಟಾದ ಅಪಕಾರಗಳೆಲ್ಲ ನಮ್ಮ ಮನಸ್ಸಿನಲ್ಲಿ ಕುದಿಯುತ್ತಿರುವುದು. ಅವನ ಮೇಲಿನ ಕೋಪಾಗ್ನಿಯಿಂದ ನಾವು ರಾತ್ರಿಯಲ್ಲಿಯೂ ನಿದ್ರೆ ಮಾಡದೆ ಸದಾ ಕೊರಗುತ್ತಿರುವೆವು. ಈಗ ಅಸ್ತ್ರವಿದ್ಯೆಯಲ್ಲಿ ಸಮರ್ಥನೆನಿಸಿಕೊಂಡ ಆ ಗಾಂಡೀವಿಯು ದೈವಾಧೀನದಿಂದ ನಮ್ಮ ಕಣ್ಣಿಗೆ ಇದಿರಾಗಿ ಬರುವುದಾದರೆ ಆಗ ನಾವು ನಮ್ಮ ಮನಸ್ಸಿನಲ್ಲಿರುವ ವೈರವನ್ನೆಲ್ಲ ತೀರಿಸಿಕೊಳ್ಳಲು ಏನೇನನ್ನು ಮಾಡಬೇಕೋ ಅದನ್ನೆಲ್ಲ ಮಾಡುವೆವು. ಅದರಿಂದ ನಿನಗೂ ಪ್ರಿಯವುಂಟು. ಆದುದರಿಂದ ಅರ್ಜುನನನ್ನು ರಣರಂಗದಿಂದ ಹೊರಕ್ಕೆ ಕರೆಯಿಸಿಕೊಂಡು ಅವನನ್ನು ಯುದ್ಧದಲ್ಲಿ ತೀರಿಸಿ ಬಿಡುವೆವು. ಮಹಾರಾಜ, ಈ ಭೂಮಿಯು ಅರ್ಜುನ ಶೂನ್ಯವಾಗಬೇಕು, ಇಲ್ಲವೇ ತ್ರಿಗರ್ತ ಶೂನ್ಯವಾಗಬೇಕು. ಇವೆರಡರಲ್ಲಿ ಯಾವುದಾದರೂ ಒಂದು ನಡೆದೇ ತೀರುವುದು. ನಿನ್ನ ಮುಂದೆ ಶಪಥ ಮಾಡುವೆವು, ಇದು ಸುಳ್ಳಾಗದು ಎಂದನು. ಹೀಗೆ ಸತ್ಯರಥ, ಸತ್ಯವರ್ಮ, ಸತ್ಯವ್ರತ, ಸತ್ಯೇಶು, ಸತ್ಯಕರ್ಮರೆಂಬ 5 ಮಂದಿ ಸಹೋದರರು 10,000 ರಥಿಕರೊಡನೆ ಯುದ್ಧಕ್ಕೆ ಸಿದ್ಧರಾದರು. ಅರ್ಜುನನನ್ನು ಕೊಲ್ಲುವುದೊಂದು, ಇಲ್ಲವೇ ತಾವು ಸಾಯುವುದೊಂದು, ಇವೆರಡೇ ನಿಶ್ಚಯದಿಂದ ಅವರು ಪ್ರತಿಜ್ಞೆ ಮಾಡಿ ಹೊರಟರು. ಮಾಲವರು, ದುಂಡಿಕೇರರು 30,000 ರಥಗಳೊಡನೆ ಹೊರಟರು. ತ್ರಿಗರ್ತನ ಪ್ರಸ್ಥಳ ದೇಶಾಧಿಪತಿಯಾದ ಸುಶರ್ಮನು, ಮಾವೆಲ್ಲಕನು, ರುಲುತ್ಥರು ಮದ್ರಕರು ಮೊದಲಾದ ವೀರರೊಡನೆಯೂ ತನ್ನ ಸಹೋದರರೊಡನೆಯೂ 10,000 ರಥಗಳನ್ನು ಸೇರಿಸಿಕೊಂಡು ಹೊರಟನು. ಇವರಂತೆಯೇ ಯುದ್ಧದಲ್ಲಿ ಜಯಿಸದೆ ತಿರುಗುವುದಿಲ್ಲವೆಂಬ ಸಂಕಲ್ಪವುಳ್ಳ ಅನೇಕ ರಾಜರು 10,000 ರಥಗಳನ್ನು ಕೂಡಿಕೊಂಡು ಬಂದರು. ಇವರೆಲ್ಲರೂ ಯುದ್ಧಕ್ಕೆ ಹೊರಡುವ ಮೊದಲು ಅಗ್ನಿಯನ್ನು ಪ್ರತಿಷ್ಠಿಸಿ ಅದನ್ನು ಪೂಜಿಸಿ ಬೇರೆ ಬೇರೆಯಾಗಿ ಹೋಮಕಾರ್ಯಗಳನ್ನು ನಡೆಸಿದರು. ದರ್ಭೆಯಿಂದ ಹೆಣೆದ ಮಡಿಗಳನ್ನು ಧರಿಸಿದರು. ವಿಚಿತ್ರ ಕವಚಗಳನ್ನು ತೊಟ್ಟುಕೊಂಡರು. ತುಪ್ಪವನ್ನು ಲೇಪಿಸಿಕೊಂಡರು. ಬಿಲ್ಲಿನ ನಾಣುಗಳ ಮುಂಜಿಯನ್ನು ನಡುವಿಗೆ ಬಿಗಿದರು.
ಲಕ್ಷ ಸಂಖ್ಯೆಯಿಂದ ಬ್ರಾಹ್ಮಣರಿಗೆ ದಕ್ಷಿಣೆಯನ್ನು ಕೊಟ್ಟರು. ಇವರೆಲ್ಲರೂ ಯಾಗಶೀಲರು, ಪುತ್ರವಂತರು, ಪುಣ್ಯಲೋಕಕ್ಕೆ ತಕ್ಕವರು. ಈ ಲೋಕದಲ್ಲಿ ಪಡೆಯಬೇಕಾದುದನ್ನೆಲ್ಲ ಪಡೆದು ಕೃತಕೃತ್ಯರಾದವರು, ಶರೀರ ತ್ಯಾಗಕ್ಕೆ ಸಿದ್ಧರಾದವರು. ಇನ್ನು ಮುಂದೆ ತಮ್ಮನ್ನು ಯಶಸ್ಸಿಗೂ ಜಯಕ್ಕೂ ಪಾತ್ರರನ್ನಾಗಿ ಮಾಡಬೇಕೆಂಬ ಒಂದೇ ಸಂಕಲ್ಪದಿಂದ ನಿಂತವರು. ಬ್ರಹ್ಮಚರ್ಯದಿಂದಲೂ ವೇದಾಧ್ಯಯನಾದಿಗಳಿಂದಲೂ ಪೂರ್ವ ದಕ್ಷಿಣಗಳುಳ್ಳ ಯಾಗಗಳಿಂದಲೂ ಹೊಂದಬಹುದಾದ ಉತ್ತಮ ಲೋಕಗಳನ್ನೆಲ್ಲ ಯುದ್ಧದ ಮೂಲಕವಾಗಿ ಶೀಘ್ರದಲ್ಲಿಯೇ ಪಡೆಯಬೇಕೆಂಬ ದೃಢ ಸಂಕಲ್ಪವುಳ್ಳವರಾಗಿ ಪ್ರಯಾಣಕ್ಕೆ ಮೊದಲು ಬ್ರಾಹ್ಮಣರಿಗೆ ಬಂಗಾರದ ವರಹಗಳನ್ನು, ಗೋವುಗಳನ್ನು, ವಸ್ತ್ರಗಳನ್ನು ದಾನ ಮಾಡಿದರು. ಒಬ್ಬರಿಗೊಬ್ಬರು ಸಂತೋಷದಿಂದ ಸಂಭಾಷಿಸಿದರು. ಬ್ರಾಹ್ಮಣರಿಂದ ಸ್ವಸ್ತಿವಾಚನಗಳೊಡನೆ ಆಶೀರ್ವಾದಗಳನ್ನು ಪಡೆದರು. ತಮಗೆ ಸ್ವರ್ಗವಾಗಲಿ ಜಯವಾಗಲಿ ದೊರೆಯಬಹುದೆಂಬ ಪರಮ ಸಂತೋಷದಿಂದ ಶುದ್ಧಾಚಮನವನ್ನು ಮಾಡಿ ಅಗ್ನಿಹೋತ್ರವನ್ನು ಬೆಳಗಿಸಿ ಯುದ್ಧಕ್ಕಾಗಿ ವ್ರತವನ್ನು ಹಿಡಿದು ಯುದ್ಧಕ್ಕೆ ಹೋದ ಮೇಲೆ ತಾವು ಜಯಿಸದೆ ಹಿಂತಿರುಗಿ ಬರುವುದಿಲ್ಲವೆಂದು ಆ ಅಗ್ನಿಯ ಮುಂದೆ ನಿಂತು ಎಲ್ಲ ಭೂತಗಳು ಕೇಳುವಂತೆ ಉಚ್ಚ ಧ್ವನಿಯಿಂದ ಹೀಗೆಂದು ಶಪಥವನ್ನು ಮಾಡಿದರು. ಈ ಯುದ್ಧದಲ್ಲಿ ನಾವು ಅರ್ಜುನನನ್ನು ಕೊಲ್ಲದೆ ಬರುವುದಾದರೆ ವೃತಹೀನರಿಗೂ ಬ್ರಹ್ಮಘಾತಿಗಳಿಗೂ ಮದ್ಯಪಾಯಿಗಳಿಗೂ ಗುರುಪತ್ನಿಯನ್ನು ಕಾಮಿಸಿದವರಿಗೂ ಉಂಟಾಗತಕ್ಕ ದುರ್ಗತಿಗಳು ನಮಗುಂಟಾಗಲಿ. ಆ ಅರ್ಜುನನನ್ನು ಕೊಲ್ಲದೆ ನಾವು ಹಿಂತಿರುಗಿದ ಪಕ್ಷದಲ್ಲಿ ಬ್ರಹ್ಮಸ್ವವನ್ನು ರಾಜದ್ರವ್ಯವನ್ನು ಅಪಹರಿಸಿದವರಿಗೂ ಮರಹೊಕ್ಕವರನ್ನು ಕೈಬಿಟ್ಟವರಿಗೂ ಕೊಲ್ಲಬೇಡವೆಂದು ತನ್ನನ್ನು ಯಾಚಿಸಿದವನನ್ನು ಕೊಂದವರಿಗೂ ಉಂಟಾಗುವ ದುರ್ಗತಿಯು ನಮಗುಂಟಾಗಲಿ. ಅರ್ಜುನನನ್ನು ಕೊಲ್ಲದೆ ನಾವು ಹಿಂತಿರುಗಿದರೆ ಮನೆಗೆ ಬೆಂಕಿ ಎಕ್ಕುವುದು, ಗೋಹತ್ಯೆ, ಉಪಕಾರಗಳಿಗೆ ಅಪಕಾರ ಮಾಡುವುದು, ಬ್ರಾಹ್ಮಣರನ್ನು ದ್ವೇಷಿಸುವುದು, ಪರಸ್ತ್ರೀ ಮೋಹದಿಂದ ಋತುಕಾಲಗಳಲ್ಲಿ ತನ್ನ ಭಾರ್ಯೆಯನ್ನು ಸೇರದಿರುವುದು, ಶ್ರಾದ್ದ ದಿನದಲ್ಲಿ ಸ್ತ್ರೀ ಸಂಭೋಗ ಮಾಡುವುದು, ತನ್ನ ಜಾತಿ ಮುಂತಾದವುಗಳನ್ನು ಮರೆಸಿ ಸುಳ್ಳಾಡುವುದು, ತನ್ನಲ್ಲಿ ನ್ಯಾಸವಾಗಿಟ್ಟ ವಸ್ತುವನ್ನು ಅಪಹರಿಸುವುದು, ಪ್ರತಿಜ್ಞೆಗೆ ತಪ್ಪಿ ನಡೆಯುವುದು, ನಾಸ್ತಿಕವಾದ ಮಾಡುವುದು, ಪೌರುಷವಿಲ್ಲದ ಹೇಡಿಯೊಡನೆ ಯುದ್ಧ ಮಾಡುವುದು, ನೀಚರ ಸೇವೆಯಿಂದ ಜೀವಿಸುವುದು, ಅಗ್ನಿಯನ್ನು ತಂದೆ ತಾಯಿಗಳನ್ನು ತೊರೆಯುವುದು, ಇಂತಹ ಪಾಪಕೃತ್ಯಗಳನ್ನು ಮಾಡಿದವರಿಗೆ ಯಾವ ಲೋಕಗಳುಂಟೋ ಆ ಲೋಕಗಳು ನಮಗೆ ಲಭಿಸಲಿ. ನಾವು ಆ ಧನಂಜಯನನ್ನು ಕೊಲ್ಲದೆ ಅವನಿಗೆ ಹೆದರಿ ಹಿಂತಿರುಗಿ ಓಡಿ ಬಂದ ಪಕ್ಷದಲ್ಲಿ ನಮಗೆ ಎಲ್ಲ ಪಾಪಗಳನ್ನು ಮಾಡಿದವರ ಲೋಕಗಳುಂಟಾಗಲಿ. ಹಾಗಿಲ್ಲದೆ ನಾವು ಈಗಿನ ಯುದ್ಧದಲ್ಲಿ ಬೇರೊಬ್ಬರಿಗೆ ಸಾಧ್ಯವಲ್ಲದ ಕಾರ್ಯಗಳನ್ನು ನಡೆಸುವುದಾದರೆ ನಾವು ಇಷ್ಟಪಟ್ಟ ಉತ್ತಮ ಲೋಕಗಳು ನಮಗೆ ಬರಲಿ ಎಂದು ಎಲ್ಲರೂ ಶಪಥ ಮಾಡಿದರು. ಧೃತರಾಷ್ಟ್ರ ಮಹಾರಾಜ ಹೀಗೆ ಅವರೆಲ್ಲರೂ ಪ್ರತಿಜ್ಞೆ ಮಾಡಿಕೊಂಡು ಅರ್ಜುನನನ್ನು ಯುದ್ಧಕ್ಕಾಗಿ ಕರೆಯುತ್ತಾ ಯಮ ದಿಕ್ಕಿನ ಕಡೆಗೆ ಹೊರಟರು. ಆ ಸಂಶಪ್ತಕರು ತನ್ನನ್ನು ಯುದ್ಧಕ್ಕಾಗಿ ಕರೆದೊಡನೆ ಅರ್ಜುನನು ಅಣ್ಣನಾದ ಧರ್ಮರಾಜನನ್ನು ನೋಡಿ, ಅಣ್ಣ, ನನ್ನನ್ನು ಈಗ ಸಂಶಪ್ತಕರು ಯುದ್ಧಕ್ಕಾಗಿ ಕರೆಯುತ್ತಿರುವರು. ಯುದ್ಧಕ್ಕೆ ಕರೆದ ಮೇಲೆ ಅದಕ್ಕೆ ಹಿಂಜರಿಯಬಾರದೆಂಬುದು ನನ್ನ ದೃಢವ್ರತವು. ಅದು ಸುಶರ್ಮನು ತನ್ನ ಸಹೋದರರೊಡನೆ ಸೇರಿ ಹೆಮ್ಮೆಯಿಂದ ನನ್ನನ್ನು ಕರೆಯುತ್ತಿರುವನು. ಅವನ ಈ ದರ್ಪವನ್ನು ನಾನು ಸಹಿಸಲಾರೆನು. ಅವನನ್ನು ಅವನ ಎಲ್ಲ ಪರಿವಾರಗಳೊಡನೆ ಸೇರಿಸಿ ಕೊಂದು ಬರಲು ನನಗೆ ಅನುಜ್ಞೆಯನ್ನು ಕೊಡಬೇಕು. ಅಣ್ಣ, ನಿನ್ನ ಮುಂದೆ ಸತ್ಯವಾಗಿ ಪ್ರತಿಜ್ಞೆ ಮಾಡುವೆನು. ಈ ಯುದ್ಧದಲ್ಲಿ ಅವರು ನನ್ನ ಕೈಯಿಂದ ಸತ್ತರೆಂದೇ ತಿಳಿ ಎಂದನು. ಆಗ ಯುಧಿಷ್ಠಿರನು, ಅಪ್ಪ ಧನಂಜಯ, ದ್ರೋಣನು ನನ್ನ ವಿಷಯವಾಗಿ ಮಾಡಿದ ಪ್ರತಿಜ್ಞೆಯನ್ನು ನೀನು ತಿಳಿದಿರುವೆ. ಅದನ್ನು ಹೇಗೆ ಸುಳ್ಳಾಗಿಸಬೇಕೋ ಅದಕ್ಕೆ ತಕ್ಕ ಹಾಗೆ ನೀನು ಮಾಡಬೇಕು. ದ್ರೋಣನು ಮಹಾಬಲಾಢ್ಯನು, ಶೂರನು, ಸರ್ವಾಸ್ತ್ರಗಳಲ್ಲಿ ಸುಶಿಕ್ಷಿತನು. ಅವನು ನನ್ನನ್ನು ಹಿಡಿಯುವುದಾಗಿ ಪ್ರತಿಜ್ಞೆ ಮಾಡಿರುವನು ಎಂದನು. ಆಗ ಅರ್ಜುನನು, ಅಣ್ಣ, ನೀನು ಹೆದರಬೇಕಾಗಿಲ್ಲ. ಈ ಸತ್ಯಜಿತ್ತು ನಿನ್ನ ರಕ್ಷಣೆಗಾಗಿ ಇಲ್ಲಿರುವನು. ಅಲ್ಲದೆ ಪಾಂಚಾಲ ಕುಮಾರನಾದ ದೃಷ್ಟದ್ಯುಮ್ನನು ಬದುಕಿರುವಾಗ ಆ ಆಚಾರ್ಯನು ತನ್ನ ಪ್ರತಿಜ್ಞೆಯನ್ನು ಎಂದಿಗೂ ಮುಗಿಸಲಾರನು. ಪ್ರಭು, ಆದರೆ ಈ ಸತ್ಯಜಿತ್ತು ಯುದ್ಧದಲ್ಲಿ ದ್ರೋಣನಿಂದ ಹತನಾಗಿ ಬಿಟ್ಟರೆ ಮಾತ್ರ ಆಗ ನೀನು ಯುದ್ಧದಲ್ಲಿ ನಿಲ್ಲಬಾರದು. ಬೇರೆ ನಮ್ಮವರೆಲ್ಲರೂ ಒಟ್ಟುಗೂಡಿ ನಿನ್ನ ಸಹಾಯಕ್ಕೆ ಬಂದರು ನೀನು ಅಲ್ಲಿ ನಿಲ್ಲಬೇಡ ಎಂದನು. ಆಮೇಲೆ ಧರ್ಮರಾಜನು ಅರ್ಜುನನಿಗೆ ಅನುಮತಿಯನ್ನು ಕೊಟ್ಟು ಪ್ರೇಮ ದೃಷ್ಟಿಯಿಂದ ಅವನನ್ನು ನೋಡಿ ಅಪ್ಪಿಕೊಂಡು ಆಶೀರ್ವದಿಸಿದನು. ಆಮೇಲೆ ಅರ್ಜುನನು ಅಲ್ಲಿಂದ ತ್ರಿಗರ್ತರು ಯುದ್ಧಕ್ಕಾಗಿ ಸಿದ್ಧರಾಗಿದ್ದ ಕಡೆಗೆ ಹೊರಟನು. ಹಸಿದ ಸಿಂಹವು ಜಿಂಕೆಗಳ ಗುಂಪಿಗೆ ನುಗ್ಗುವಂತೆ ಅರ್ಜುನನು ಸಂಶಪ್ತಕರಿದ್ದ ಕಡೆಗೆ ವೇಗದಿಂದ ಬಂದನು. ಆ ಅರ್ಜುನನು ಬಿಟ್ಟು ಹೋದುದನ್ನು ನೋಡಿ ದುರ್ಯೋಧನನ ಸೈನ್ಯವೆಲ್ಲ ಮಹೋತ್ಸಾಹಗೊಂಡು ಧರ್ಮರಾಜನನ್ನು ಸೆರೆ ಹಿಡಿಯುವ ಪ್ರಯತ್ನದಿಂದ ಯುದ್ಧಕ್ಕೆ ಸಿದ್ಧವಾಯಿತು.
ವರ್ಷಾ ಕಾಲದಲ್ಲಿ ಗಂಗಾ ಸರಸ್ವತಿ ನದಿಗಳೆರಡು ಪ್ರವಾಹದಿಂದ ಒಂದನ್ನೊಂದು ತಾಗುವಂತೆ ಉಭಯ ಸೈನ್ಯಗಳು ಯುದ್ಧಕ್ಕಾಗಿ ಮುಂದುವರೆದು ಒಂದನ್ನೊಂದು ತಾಗಿದವು. ಇದು 17ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.